ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೇಘ. ತುಂಬ ದಿನಗಳ ನಂತರ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೋ ನನ್ನ ಚಾನಲ್ ವ್ಯೂಸೇ ಆಗ್ತಾಯಿಲ್ಲ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ನನ್ನ ವಿಡಿಯೋ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ನೀವು ವಿಡಿಯೋ ನೋಡ್ಬೋದು. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಸೊ ಸ್ಟಾರ್ಟಿಂಗೇ ನಾನು ಹೊಸ್ಲಿಗೆ ರಂಗೋಲಿ ಬಿಡೋದ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚಿಕ್ಕದಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ಅದನ್ನು ನೋಡ್ಕೊಂಡು ಬನ್ನಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡೋಕ್ಕೆ ಹೂವು ತಗೊಂಡಿದ್ದೆ. ಸೊ ಹೂವು ಕೂಡ ಅಷ್ಟೇ ತುಂಬ ಫ್ರೆಶ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ ತಕ್ಷಣ ದೇವರ ಬಾಗಿಲು ಹೊಸ್ತಿಲಿಗೆ ರಂಗೋಲಿ ಬಿಡ್ತಾ ಇದ್ದೀನಿ. ನನಗೆ ಇದೇನೋ ಗೊತ್ತಿಲ್ಲ, ರಂಗೋಲಿ ಬಿಡೋದು ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಹೊಸ್ತಿಲಿಗೆ ಡೆಕೋರೇಟ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನೋಡ್ತಾ ಇರ್ಬೋದು, ಸೇಮ್ ಡಿಸೈನ್ ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಬಿಡ್ತಾಯಿದ್ದೀನಿ ಅಷ್ಟೇ. ತುಂಬ ರಿಚ್ ಲುಕ್ ಕೊಡುತ್ತೆ ಇದು. ಹಾಗೆ ದೇವ್ರ ಮನೆ ಡೋರ್ ಹತ್ರನೂ ಕೂಡ ಚಿಕ್ಕದಾಗಿ ರಂಗೋಲಿ ಹಾಕಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಪೂಜೆ ಮಾಡ್ತಾ ಇದ್ದೀನಿ. ನಾವು ಲಿಂಗಾಯತರಾಗಿರೋದ್ರಿಂದ ವಿಭೂತಿ ಅಂತೂ ನಾನು ಮಿಸ್ಸೇ ಮಾಡಲ್ಲ, ಹಾಕ್ಕೊಳ್ತೀನಿ. ನಾನು ಮೈಸೂರಲ್ಲಿರೋದು, ಬಟ್ ಮೈಸೂರಲ್ಲಿ ಇದ್ರೂ ಕೂಡ ಪೂಜೆ ಮಾಡಬೇಕಾದ್ರೆ ನಾನು ವಿಭೂತಿ ಹಚ್ಕೊಳ್ತೀನಿ. ಏನೋ ಒಂಥರ ಪೂಜೆ ಮಾಡಬೇಕಾದ್ರೆ ವಿಭೂತಿ, ಅರಿಶಿನ, ಕುಂಕುಮ ಇದೆಲ್ಲ ಹಾಕ್ಕೊಂಡು ಪೂಜೆ ಮಾಡೋದು ಅಂದರೆ ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ಹೂವು ಅಷ್ಟೇ ತುಂಬ ಫ್ರೆಶ್ ಆಗಿತ್ತು. ಅದಕ್ಕೆ ಒಂದೊಂದಾಗಿ ಅಲ್ಲಿ ಆ ಕಡೆ ಈ ಕಡೆ ಗುಲಾಬಿ ಇಟ್ಟು ಮಧ್ಯದಲ್ಲಿ ಸೇವಂತಿಗೆ ಹೂವು ಇಟ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸಿಂಪಲ್ಲಾಗೆ ಡೆಕೋರೇಟ್ ಮಾಡಿದ್ದೀನಿ. ಪೂಜೆ ಆದಮೇಲೆ ಸಿಗ್ತೀನಿ. ಪೂಜೆ ಎಲ್ಲ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ದೇವ್ರ ಮನೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಈ ವಾರ ಬಂದರೆ ತುಂಬಾ ಇಷ್ಟ. ಏಕೆಂದರೆ ಪೂಜೆ ಮಾಡ್ಬೋದು. ನಂಗೆ ತುಂಬಾ ಇಷ್ಟ. ನಾವು ಡೈಲಿ ಪೂಜೆ ಮಾಡ್ತೀವಿ. ಅಂದರೆ ವಿಶೇಷವಾಗಿ ಮಂಡೇ, ಫ್ರೈಡೇ, ಥರ್ಸ್ಡೇ ಕೂಡ ಮಾಡ್ತೀವಿ. ಗುರುವಾರ ರಾಯರ ದಿನ. ಸೊ ನಾನು ಗುರುವಾರ ಅಂತೂ ಮಿಸ್ಸೇ ಮಾಡಲ್ಲ, ಮಾಡ್ತೀನಿ. ಸ್ಯಾಟರ್ಡೇನೂ ಮಾಡ್ತೀನಿ. ಡೈಲಿ 2 ಗಂಧದ ಕಡ್ಡಿ ಹಚ್ಚೋದಂತೂ ಮಿಸ್ಸೇ ಇಲ್ಲ, ಡೈಲಿ ಹಚ್ತೀನಿ. ಇವಾಗ ನಾನು ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋಣ ಅಂತ ಬಿಸಿಬೇಳೆ ಬಾತ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕ್ಯಾರೆಟ್ ಫ್ರಿಡ್ಜಲ್ಲಿದೆ. ಕ್ಯಾರೆಟ್ ಎತ್ಕೊಳ್ಳೋದೇ ಮರ್ತೆ ನಾನು. ಅದಕ್ಕೆ ಇವಾಗ ಎತ್ಕೊಂಡಿರೋ ಅಷ್ಟು ಕಟ್ ಮಾಡ್ಕೊಳ್ಳೋಣ, ಲಾಸ್ಟಲ್ಲಿ ಕಟ್ ಮಾಡಿ ಹಾಕ್ಬಿಡೋಣ. ಕೂಗಿಸ್ಬೇಕಾದ್ರೆ ಕುಕ್ಕರ್ ಪಾತ್ರೆ ಒಳಗಡೆ ಹಾಕ್ಬಿಡೋಣ ಅಂತ ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ದಪ್ಪದಾಗಿ ಕಟ್ ಮಾಡ್ಕೊಬೇಡಿ, ತೀರಾ ಸಣ್ಣದಾಗೂ ಕಟ್ ಮಾಡ್ಕೊಬೇಡಿ. ಈ ಥರ ಮೀಡಿಯಮ್ ರೇಂಜಲ್ಲಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಏಕೆಂದರೆ ತುಂಬ ತೀರಾ ಸಣ್ಣ ಆಗ್ತು ಅಂದರೆ ಕುಕ್ಕರಲ್ಲಿ ನಾವು ಕೂಗಿಸಿದಾಗ ಅಲ್ಲೇನಾಗುತ್ತೆ, ಅದು ಬೆಂದು ಎಲ್ಲ ತುಂಬ ಚಿಕ್ಕದಾಗಿ ಬಾಯಲ್ಲಿ ತಿಂದಾಗ ಅದೇನು ಟೇಸ್ಟ್ ಕೊಡಲ್ಲ. ಏಕೆಂದರೆ ಅಲ್ಲೇ ಎಲ್ಲ ಮೆಲ್ಟ್ ಆಗಿಬಿಟ್ಟಿರುತ್ತೆ. ಸೊ ತುಂಬ ತೀರಾ ದಪ್ಪ ಆದರೆ ಅದು ಬೇಯಲ್ಲ. ಸೊ ಮೀಡಿಯಮಾಗಿ ಕಟ್ ಮಾಡಿಕೊಂಡ್ರೆ ಈ ಕಡೆ ಬೇಯುತ್ತೆ, ಈ ಕಡೆ ಬಾಯಿಗೂ ಕೂಡ ಮಧ್ಯೆ ತರಕಾರಿಗಳು ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ಕಟ್ ಮಾಡ್ಕೊಳ್ಳಿ. ಹಾಗೆ ಟೊಮೊಟೊವನ್ನು ಕೂಡ ಅಷ್ಟೇ 3 ಟೊಮೊಟೊವನ್ನು ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ತೀರಾ ದಪ್ಪದಾಗಿ ಕಟ್ ಮಾಡಬೇಡಿ, ತೀರಾ ಚಿಕ್ಕದಾಗೂ ಕಟ್ ಮಾಡಬೇಡಿ. ಮೀಡಿಯಮ್ ಸೈಜಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಒಗ್ಗರಣೆಗೆ ಈರುಳ್ಳಿ, ಮೆಣಸಿ ಹಣ್ಣು ಮತ್ತು ಕರಿಬೇವು
ಇದೆಲ್ಲ ಹಾಕ್ತೀವಲ್ಲ, ಬೆಳ್ಳುಳ್ಳಿ, ಮೇಯ್ನಾಗಿ ಬೆಳ್ಳುಳ್ಳಿ ಹಾಕಬೇಕು ಅದಕ್ಕೆ ಹೇಳಿ ಬಿಸಿಬೇಳೆಬಾತ್ಗೆ. ಆವಾಗ ಒಗ್ಗರಣೆಗೆ ಕ್ಯಾಪ್ಸಿಕಮ್ ಕೂಡ ಹಾಕಿ ತುಂಬ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಕ್ಯಾಪ್ಸಿಕಮ್ ಹಾಕಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹಾಕ್ತಾರೆ ಕ್ಯಾಪ್ಸಿಕಮ್ನು ಕೂಡ, ಸೊ ಹಾಕ್ದೇ ಇರೋರು ಹಾಕಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಈ ತರಕಾರಿ ಹೆಚ್ಚೋ ತನಕನೇ ಟೈಮ್ ಆಗುತ್ತೆ ಫಸ್ಟ್ ಆಫ್ ಆಲ್ ಆಗಿ ಹೇಳಬೇಕು ಅಂದರೆ. ಮಧ್ಯೆ ಏನೇನು ಮಾತಾಡೋಣ ಅಂತ, ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ತುಂಬ ಸೈಲೆಂಟಾಗಿ ಇದ್ದೀನಿ. ಜಸ್ಟ್ ಹಂಗೆ ತರಕಾರಿ ಕಟ್ ಮಾಡೋದನ್ನ ನೋಡಲಿ ಅಂತ ಸುಮ್ಮನೆ ಹಾಗೆ ಏನೂ ಮಾತಾಡ್ತಾ ಇರಲಿಲ್ಲ ಅಷ್ಟೇ. ಈ ವ್ಲಾಗ್ ಅಂದರೆ ನಮ್ಮ ದಿನಚರಿಗಳು ಯಾವ್ಯಾವ ಥರ ಇರ್ತವೆ ಅದನ್ನೆಲ್ಲ ಮಾಡೋದು ಮುಖಾಂತರ ನಾವು ಇದನ್ನು ವ್ಲಾಗ್ ಅಂತ ಕರಿತೀವಿ. ಸೊ ವ್ಲಾಗ್ ಮಾಡೋದ್ರಿಂದ ಏನೋ ಒಂಥರ ಖುಷಿ, ಈ ಕಡೆ ವ್ಲಾಗ್ ಮಾಡ್ದಂಗೂ ಆಗುತ್ತೆ. ಆ್ಯಂಡ್ ನಮ್ಗೆ ಯಾವ ಥರ ಇರ್ತೀವಿ ದಿನದಲ್ಲಿ ಅನ್ನೋದು ತೋರಿಸ್ಕೊಡೋದೇ ಒಂದು ವ್ಲಾಗ್ ಆಗಿರುತ್ತೆ. ಸೊ ಚೆನ್ನಾಗಿರುತ್ತೆ ವ್ಲಾಗ್. ನಾನು ತುಂಬ ವ್ಲಾಗ್ಗಳು ನೋಡ್ತೀನಿ. ಆ ವ್ಲಾಗ್ಗಳು ನೋಡಿ ನಾನು ಇನ್ಸ್ಪೈರ್ ಆಗಿರೋದು ಹೇಳ್ಬೇಕಂದ್ರೆ. ಅದರಲ್ಲೂ ನನಗೆ ಸುಮಾರು ಜನ ತುಂಬ ವ್ಲಾಗ್ಗಳು ನೋಡ್ತೀನಿ. ನಾನು ಯಾರು ವ್ಲಾಗ್ ನೋಡಿ ಇನ್ಸ್ಪೈರ್ ಆಗಿರ್ಬೋದು ಗೆಸ್ ಮಾಡಿ ನೀವೇ, ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾರು ವ್ಲಾಗ್ ನೋಡಿ ಜಾಸ್ತಿ ಇನ್ಸ್ಪೈರ್ ಆಗಿರೋದು ಅಂತ. ಇನ್ಸ್ಪಿರೇಷನ್ ಅಂತ ಹೇಳಿದ್ರೂ ಏನು ತಪ್ಪಾಗಲ್ಲ. ಅವರು ವ್ಲಾಗ್ನ ನಾನು ಡೈಲಿ ನೋಡ್ತೀನಿ, ಒಂದಿನನೂ ಮಿಸ್ ಮಾಡಲ್ಲ. ವೆಯ್ಟ್ ಮಾಡ್ತಾ ಇರ್ತೀನಿ ನಾನು ಕೂಡ ಅವರು ವ್ಲಾಗ್ಗೆ, ಏಕೆಂದರೆ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಈ ಕಡೆ ನಾನು ಒಗ್ಗರಣೆಗೆಲ್ಲನೂ ಹಚ್ಚಿಟ್ಕೊಂಡಿದ್ದೀನಿ ಫಸ್ಟೇ, ನೋಡ್ತಾ ಇರ್ಬೋದು. ಬಿಸಿಬೇಳೆಬಾತ್ ಮಾಡೋ ಕ್ಲಿಪ್ಸ್ಗಳನ್ನ ಆ್ಯಡ್ ಮಾಡಲಿಲ್ಲ, ಸೊ ವಿಡಿಯೋ ಮಾಡ್ಕೊಳ್ಳೋದು ನಾನು ಮರೆತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.